ಮೊದಲನೇ ಟೈಮ್ ನೋಡಿದಾಗ ನಂಗೆ ಬೇರೆ ತರನೇ ಎಕ್ಸ್ಪೆಕ್ಟೇಷನ್ ಇತ್ತು ಇವ್ರ ಆಕ್ಟರ್ಸ್ ಹೆಂಗಿರ್ತಾರೋ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಅಂತ. ಬಟ್ ಐ ವಾಸ್ ವೆರಿ ಸರ್ಪ್ರೈಸ್. ತುಂಬಾನೇ ಡೌನ್ ಟು ಅರ್ತ್ ಇದ್ರು, ತುಂಬಾ ಕೇರಿಂಗ್ ಇದ್ರು. ಅಂದ್ರೆ ನಾವು ಫಸ್ಟ್ ಮೀಟ್ ಮಾಡಿದಾಗ ಅಂದ್ರೆ ಅವತ್ತು ಸೇಮ್ ಅದೇ ಆಯ್ತು. ಅದು ತುಂಬಾ ಮೀಡಿಯಾದವ್ರು ಇದ್ರು, ತುಂಬಾ ಜನ ಬಂದು ಮಾತಾಡ್ತಿದ್ರು. ಬಟ್ ಏನೇ ಇದ್ರು ಅವ್ರು ಯಾವಾಗ್ಲೂ ಮೇಕಿಂಗ್ ಶೋರ್ ದಟ್ ಐ ವಾಸ್ ಅರೌಂಡ್. ಎಲ್ಲಿದ್ರು ಬಾ ಬಾ ಇಲ್ಲಿ ಬಾ ಬಾ ನನ್ನ ಜೊತೆ ಬಾ ನನ್ನ ಜೊತೆ ಬಾ ಅಂತ. He was constantly always very thoughtful, very caring woman. ಸೊ ನನಗೆ ಯಾವುದೇ ಆಕ್ಟ್ರೆಸ್ ಅನ್ನ ಭಾವನೆ ಒಂಚೂರು ಇಲ್ಲ. ಅಂದ್ರೆ ಇಸ್ ಲೈಕ್ ಅ ವೆರಿ ಗುಡ್ ಹ್ಯೂಮನ್ ಫಸ್ಟ್ ಆಫ್ ಆಲ್. ಸೊ ಅದು ಬರ್ತಾ ಇದೆ. ಖಂಡಿತವಾಗ್ಲೂ ಮಾಡ್ಬೋದು. ಅದು ಅವ್ರದ್ದು ಆಸಕ್ತಿ ಅದು ನನಗೆ ಸ್ಟಾಪ್ ಮಾಡಕ್ಕೆ ಇಷ್ಟ ಆಗುತ್ತೆ. ಅವ್ರಿಗೆ ಇಂಟ್ರೆಸ್ಟ್ ಇರೋದು ಯಾವಾಗಲೂ ಯಾರು ನಿಲ್ಸ್ಬಾರ್ದು. ಅವ್ರಿಗೆ ಎಲ್ಲರಿಗೂ ಏನೇನು ಇಂಟ್ರೆಸ್ಟ್ ಇರೋದು ಅವ್ರು ಮಾಡ್ಬೇಕು ಅಂತ. ಇಲ್ಲ, ನಂಗೆ ಮ್ಯೂಸಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಮ್ಯೂಸಿಕ್ ಅಲ್ಲಿ ಮೂವೀಸ್ ಅಲ್ಲಿ ಚಿತ್ರಕಲೆ ಮಾಡ್ತೀನಿ. ನಮ್ಮ ಮದ್ವೆ ಇದಕ್ಕೆ ಸಂಗೀತಕ್ಕೆ ಡಾನ್ಸ್ ಪ್ರಾಕ್ಟೀಸ್ ಮಾಡಿಸೋಷ್ಟೊತ್ತಿಗೆ ನನಗೆ ಸಾಕಾಗೋಗಿದೆ. ಮೈಕ್ ಐ ಥಿಂಕ್ ಯು ಬಟ್ ಸೊ ಹಿ ಕಾಟ್ ದ ಸ್ಟೆಪ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಸ್ಟೆಪ್ಸ್ ಎಲ್ಲ ಕಲ್ತಿದ್ದಾರೆ. ಸೊ ನನ್ನ ಟ್ಯೂನ್ಗೆ ಚೆನ್ನಾಗಿ ಡಾನ್ಸ್ ಮಾಡಿಸ್ಬೋದು ಫ್ಯೂಚರ್. ಯಾ ಎರಡು ತರ ಅರ್ಥದಲ್ಲೇ ಹೇಳುದು. ಅಂದ್ರೆ ನಮ್ಮ ತಂದೆಯವ್ರಿಗೆ ತುಂಬಿ ಶ್ರೀನಿವಾಸ್ ಅವ್ರು ತುಂಬಾ ಪರಿಚಯ ಇದ್ರು. ನಾನು ದರ್ಶನ್ ಸರ್ನೆಲ್ಲ ಚಿಕ್ಕವನಿದ್ದಾಗ ನೋಡಿದ್ದೀನಿ. ಪ್ಲಸ್ ಯಶ್ ವಾಸ್ ಅ ನೇಬರ್. ನಮ್ಮ ಮೈಸೂರಲ್ಲಿ ಇದ್ದಾಗ ನಾನು ಯಶ್ ಚಿಕ್ಕವನಿರ್ಬೇಕಾದ್ರೆ ನೋಡಿದ್ದೀನಿ. ಸೊ ನಮ್ಮ ತಂದೆಯವ್ರಿಗೆ ತುಂಬಾ ಮುಂಚೆಯಿಂದ ಮೂವೀಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ತುಂಬಾ ಕನ್ನಡ ಮೂವೀಸ್ ನೋಡೇ ಬೆಳೆದಿರೋದು. ಸೊ ಆತರ ಲಿಂಕ್ ಇದೆ. ಬಟ್ ಅಷ್ಟೇ, ಫ್ಯಾಮಿಲಿ ಯಾರು. ಹೌದು, ಅಂದ್ರೆ ಇದು ನಮ್ ರಿಲೇಟಿವ್ಸ್ ಎಲ್ಲ ಅದೇ ಹೇಳೋದು. ಎಲ್ಲರೂ ಇಂಜಿನಿಯರ್ಸ್ ಮದುವೆ ಆಗ್ತಿದ್ದೀರಾ ಈ ತರ. ಸೊ ನಮ್ ಫ್ಯಾಮಿಲಿ ಅವ್ರಿಗೂ ತುಂಬಾ ಖುಷಿ ಇದೆ. ಅಂದ್ರೆ ನಮ್ ಫ್ಯಾಮಿಲಿ ಯಾರು ಈ ತರ ಮೂವಿ ಇಂಡಸ್ಟ್ರಿ ಇದ್ದವರಲ್ಲ. ಆದ್ರಿಂದ ಇವ್ರು ಬರ್ತಿರೋದು ಎಲ್ಲರಿಗೂ ಫ್ಯಾಮಿಲಿಗೂ ತುಂಬಾ ಇದೆ. ಅಂದ್ರೆ ಆ ನಂಗೆ ನಾನು ಕೆಂಡಸಂಪಿಗೆ ಮತ್ತೆ ಟಗರು ಮೂವಿ ನೋಡಿರೋದು. ಸೊ ಅದೇ ನಂಗೆ ಅದು ಎರಡು ಮೂವಿ ತುಂಬಾ ಇಷ್ಟ ಆಗಿದೆ. ಈಗ ಸದ್ಯಕ್ಕೆ ನಾನು ಜಾಸ್ತಿ ಪ್ರೆಷರೈಸ್ ಮಾಡ್ಕೊತಿಲ್ಲ. ಲೈಕ್ ಐ ಡೋಂಟ್ ಪ್ರೆಷರ್ ಮೈ ಸೆಲ್ಫ್ ಅಂಡ್ ಅರುಣ್. ಬಿಕಾಸ್ ಇನ್ನು ಒಂದು ವೆಡ್ಡಿಂಗ್ ಅದು ಒಂದು ಗಾದೆನೇ ಇದೆಯಲ್ಲ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನೋದ್ರಲ್ಲಿ. ಜೀವನದಲ್ಲಿ ಹೊಸ ಒಂದು ಫೇಸ್. ಬಟ್ ಡೌನ್ ದ ಲೈನ್ ಒಂದು 3-4 ಮಂತ್ಸ್ ಅಲ್ಲಿ ಒಂದು ಒಳ್ಳೆ ಗೆಟ್ ಟುಗೆದರ್ ಇಟ್ಕೋಬೇಕು. ಯಾಕಂದ್ರೆ ನಮ್ದು ಮುಹೂರ್ತ ನಮಗೆ ಆ, ಅಂದ್ರೆ ಈಗಲೇ ಆಗ್ಬೇಕಾಗಿತ್ತು. ಸೊ ನೆಕ್ಸ್ಟ್ 3-4 ಮಂತ್ಸ್ ಅಲ್ಲಿ ಯಾವುದೇ ಒಳ್ಳೆ ಶುಭ ಮುಹೂರ್ತ ಇರ್ಲಿಲ್ಲ. ಸೊ ನಮಗೆ ಪ್ರಿಪರೇಷನ್ ಮಾಡಕ್ಕೆ ಅದಕ್ಕೆ ತುಂಬಾನೇ ಕಡಿಮೆ ಟೈಮ್ ಸಿಕ್ಕಿತ್ತು. ಅಂದ್ರೆ ಈ ಒಂದು ತಿಂಗಳಲ್ಲೇ ನಾವು ಪ್ರಿಪೇರ್ ಮಾಡ್ತಾ ಇರೋದು. ಈಗಲೇ ಒಂದು 3-4 ದಿನದಿಂದ ನಾವು ಆಕ್ಚುಲಿ ಕರೆಯಕ್ಕಂತ ಎಲ್ರು ಯಾವಾಗ ಮದ್ವೆ 4 ಡೇಸ್ ಅಲ್ಲ 3 ಡೇಸ್ ಅಲ್ಲ, ಬಿಕಾಸ್ ಅಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ಎಲ್ಲ ನಡೀತಾ ಇಲ್ಲ. ಅಂಡ್ ಅದೇನೋ ಆಗ್ಬೇಕು ಅಂದ್ರೆ ಆ ಟೈಮ್ ಅದು ಯಾರ ಹತ್ರನೂ ತಡೆಯಕ್ ಆಗಲ್ಲ ಅಂತಾರಲ್ವಾ. ಸೊ ಹಾಗೆ ಆಗ್ತಾ ಇರೋದು. ಬಟ್ ಒಂದು ಡೌನ್ ದ ಲೈನ್ ಒಂದು 3-4 ಮಂತ್ಸ್ ಅಲ್ಲಿ ಐ ಡೆಫಿನೆಟ್ಲಿ ವಾಂಟ್ ಟು ಹೋಸ್ಟ್ ಎವ್ರಿಬಡಿ. ಬಟ್ ಮದುವೆಗೆ ಎಲ್ರೂ 100% ನೀವೆಲ್ಲರೂ ಇನ್ವೈಟ್ ಇದ್ದಾರೆ. ಬಿಕಾಸ್ ಮೀಡಿಯಾಕ್ಕಿಂತ ಜಾಸ್ತಿ ಆರ್ ಆಲ್ ಫ್ರೆಂಡ್ಸ್ ನಮ್ಗೆ. ಸೊ ಒಂದೇ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಮ್ರಾ ಒಂದ್ ಸ್ವಲ್ಪ ಯಾಕಂದ್ರೆ ನಾವು ಒಂದೆರಡು ಟೆಲಿವಿಷನ್ ಅಂತೆಲ್ಲ ಮಾತಾಡ್ತಿರೋದ್ರಿಂದ ಆ ಒಂದು ರೀಸನ್ ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲರೂ ಫ್ರೆಂಡ್ಸ್ ಆಗಿ ಬನ್ನಿ ಅಂತ ಕೇಳ್ಕೊತೀವಿ. ಹ್ಮ್. ಹೌದು. ಹೌದು, ಅದಾದ್ಮೇಲೆ ನಾವು ವಿ ಟುಕ್ ಅ ಲಾಟ್ ಆಫ್ ಟೈಮ್ ಟು ನೋ ಈಚ್ ಅದರ್, ಟು ಸ್ಪೆಂಡ್ ಸಮ್ ಟೈಮ್.
ಯಾಕಂದ್ರೆ ಯಾರಾದ್ರೂ ಒಬ್ರು ಪರಿಚಯ ಆದ ತಕ್ಷಣ ಸಡನ್ ಆಗಿ ನಾವು ಮದ್ವೆ ಅನ್ನೋ ತರದಲ್ಲಿ ಜಂಪ್ ಮಾಡಕ್ ಆಗಲ್ಲ. ಅವ್ರಿಗೆ ನಾನೇನಂತ ಅರ್ಥ ಆಗ್ಬೇಕು, ನನಗೆ ಅವ್ರೇನಂತ ಅರ್ಥ ಆಗ್ಬೇಕು. ಸೊ ವಿ ಡೆಫಿನೆಟ್ಲಿ ಟುಕ್ at least 4-5 months to understand each other before telling our parents that okay fine, this is what it is, yeah, we want to take it ahead ಅಂತ. ಅಂಡ್ ಆ ವಿಷಯದಲ್ಲಿ ಒಂಥರ ನಾನು ಲಕ್ಕಿ ಅಂತಾನೆ ಅನಿಸ್ಬೋದು. ಫಸ್ಟ್ ಅಂದ್ರೆ ನಮ್ ತಾಯಿ ಹಾಸ್ಪಿಟಲ್ ಇರ್ಬೇಕಾದ್ರೆ ನಂದು ಪ್ರೊಫೈಲ್ ನ ಎಲ್ಲ ಈ ಮ್ಯಾಟ್ರಿಮೋನಿಯಲ್ ಇದ್ರಲ್ಲೆಲ್ಲ ಶೇರ್ ಮಾಡೋರು. ಅವಾಗ ನಾನು ಅಳ್ಕೊಂಡು ಕೂರ್ತಾ ಇದ್ರೆ ನಿಮ್ಗೆ ಗೊತ್ತಾಗಲ್ಲ ಮಮ್ಮಿ, ನಾನು ಆಕ್ಟರ್, ನಾನು ನೀವ್ ಹಿಂಗೆಲ್ಲ ಶೇರ್ ಮಾಡಿದ್ರೆ ಎಲ್ಲ ಏನ್ ಅನ್ಕೋತಾರೆ. ಅವಾಗ ಅವ್ರಿಗೆ ಇಷ್ಟೇ ಟೆನ್ಷನ್, ನಾನು ಹೋದ್ಮೇಲೆ ಯಾರಿರ್ತಾರೆ ನಿಮ್ ಜೊತೆಗೆ, ನಾನು ಹೋದ್ಮೇಲೆ ಯಾರಿರ್ತಾರೆ ನಿಮ್ ಜೊತೆಗೆ ಅಂತ. ಸೊ ಆ ವಿಷಯದಲ್ಲಿ ಸಿಕ್ಕಿರೋ ಫಸ್ಟ್ ಬಯೋಡೇಟಾದಲ್ಲೇ ನನ್ಗೆ ಈ ತರದ ಒಂದ್ ಒಳ್ಳೆ ಹುಡುಗ ಸಿಕ್ಕಿದ್ದು ಪುಣ್ಯ ಅಂತ ಹೇಳ್ಬೋದು. ವೆರಿ ವೆರಿ ಲಕ್ಕಿ. ಅಂಡ್ ಒಂದ್ ವರ್ಷದ ಹಿಂದೆ ಇಬ್ರು ನಾವು ಮದುವೆ ಮಾಡ್ಕೋತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಸೊ ಇಬ್ರಿಗೂ ಕ್ಲಾರಿಟಿ ಇತ್ತು. ಅಂದ್ರೆ ಈಗ ಅರೇಂಜ್ ಮ್ಯಾರೇಜ್ ಆದ್ರೂ ಸುಮ್ಮನೆ ಒಂದ್ಸತಿ ನೋಡಿ ಮಾತಾಡಿ ಮದುವೆ ಆಗತ್ತಾರ ಇಲ್ಲ ಅಂತ. ಸೊ ನಾವು ಫಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ, ಒಂದು 3-4 ತಿಂಗಳು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ, ಅದಾದ್ಮೇಲೆ ಡಿಸೈಡ್ ಮಾಡೋಣ ಅಂತ. ಸೊ ಲಕ್ಕಿಲಿ ನಾನು ಇಷ್ಟು 3-4 ತಿಂಗಳಲ್ಲಿ ಮದುವೆ ಆಗ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಇಬ್ರಿಗೂ ಒನ್ಸ್ ವಿ ಮೆಟ್ ಆ ಥರ ವಿ ಫೆಲ್ಟ್ ದಟ್ ಓಕೆ ಎಲ್ಲ ಸರಿ ಇದೆ ಅಂತ. ಇಲ್ಲ, ಅವ್ರು ಅಪ್ಡೇಟ್ ಮಾಡಿದ್ರು ಅಷ್ಟೇ. ಅವ್ರನ್ನ ರೀಚ್ ಮಾಡಿದ್ದು ನಮ್ ತಾಯಿ ಹೋದ್ಮೇಲೆ ಆಕ್ಚುಲಿ ಮಾರ್ಚ್ ಏಪ್ರಿಲ್ ಟೈಮಲ್ಲಿ, ಅಂದ್ರೆ ಆ ಟೈಮಲ್ಲಿ ಮಾಡಿದ್ದು. ಸೊ ಅದ್ ಮೀಟ್ ಅಂತ ಆದ್ರೆ 1 ವರ್ಷ ಟ್ರಾವೆಲ್ ಆಗ್ತಿಲ್ಲ. ಅದಾದ್ಮೇಲೆ ನಾನು ಒಂದ್ ಸ್ವಲ್ಪ ಟೈಮ್ ಅಂದ್ರೆ ಇಬ್ರು ಒಟ್ಟಿಗೆ ನಾವು ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಅದು ಏನು ಅವ್ರಿಗೆ ಆ ಭಾವನೆ ಇರ್ಲಿಲ್ಲ. ಅಂದ್ರೆ ನಾವು ಒಟ್ಟಿಗೆ ಅಂದ್ರೆ ಅದು ಅವ್ರು ಆನ್ಸರ್ ಮಾಡ್ಬೇಕು, ನಮ್ಮಿಂದ ಆನ್ಸರ್ ಮಾಡಕ್ಕಿಂತ ಅವ್ರು ಆನ್ಸರ್ ಮಾಡಿದ್ರೆ. Yeah, I think I should answer that question. Definitely, he was very, very supportive. ಯಾಕಂದ್ರೆ ಆ ಇಮೋಷನಲ್ ಸಪೋರ್ಟ್ ಇಲ್ಲ ಅಂದಿದ್ರೆ ಮೇ ಬಿ ನಾವಿಬ್ರು ಯಾವುದೇ ಒಂದು ರಿಲೇಶನ್ಶಿಪ್ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಬೇಕು ಅಂತ ಹೇಳಿದ್ರೆ ಆ ಇಮೋಷನಲ್ ಬಾಂಡೇಜ್ ಇರಲೇಬೇಕು. ಸೊ ಐ ಥಿಂಕ್ ವೆನೆವರ್ ಐ ವಾಸ್ ಇನ್ ಹಿಯರ್, ನನ್ನ ಕಣ್ಣಿನ ವರ್ಷಕ್ಕೆ ಇದ್ದಿದ್ದೆ ಒಂದೇ ವ್ಯಕ್ತಿ ಯಾರು. ಸೊ ಅವ್ರ ತಾಯಿನೂ ಅಷ್ಟೇ. ಐ ಥಿಂಕ್ ವಿ ಶುಡ್ ಟಾಕ್ ಫಾರ್ ಅವರ್ಸ್ ಟುಗೆದರ್. ಇನ್ಫ್ಯಾಕ್ಟ್ ನಾನು ಇದೆಲ್ಲ ಅತ್ತೆ ಸೊಸೆ ಅಂತ ಹೇಳಿದ್ರೆ ಒಂದು ಫಿಕ್ಷನ್ ಅನ್ನೋದು ಅದ್ರಲ್ಲಿ, ಬಟ್ ವಿ ಆಲ್ವೇಸ್ ಸ್ಪೋಕ್ ಫಾರ್ ಅವರ್ಸ್ ಟುಗೆದರ್. maybe 2-3 hours ದಿನಕ್ಕೆ ನಾನು ಅದಕ್ಕಿಂತ ಜಾಸ್ತಿ ಅವ್ರ ತಾಯಿ ಹತ್ರನೇ ಮಾತಾಡ್ತಾ ಇದ್ದಿದ್ದು. ಬಿಕಾಸ್ ಐ ಕೈಂಡ್ ಆಫ್ ಫೆಲ್ಟ್ ಅವ್ರಿಗೆ ನನ್ನ ನೋವು ಅರ್ಥ ಆಗುತ್ತೆ ಅಂತ. ಯಾಕಂದ್ರೆ ಅವ್ರ ಮನೆಗೆ ನಾನು ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಅವರು ಅದೇ ಹೇಳಿದ್ರು, ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆ ತಾಯಿನ ಕಳ್ಕೊಂಡಿದ್ರು. ಸೊ ಅವ್ರ ಮದ್ವೆ ಆಗ್ಬೇಕಾದ್ರೂ ಅವ್ರ ತಂದೆ ತಾಯಿ ಇರ್ಲಿಲ್ವಂತೆ ಅವ್ರ ಜೊತೆಗೆ. ಸೊ ಆವಾಗ ನನಗೆ ಅರ್ಥ ಹಾಗೆ ನನ್ನ ನೋವು ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗುತ್ತೆ. ಬಿಕಾಸ್ ನನ್ನ ಅತ್ತೆ ಆಗೋ ಮುಂಚೆ ಅವರು ಒಂದು ಮಗಳಾಗಿ ಯಾರ್ದೋ ಮನೆಯಿಂದ ಹೋಗಿರ್ತಾರೆ. ಸೊ ಅವ್ರಿಗೆ ನನ್ ಕಷ್ಟ ಯಾರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಲ್ಲದೆ ಒಬ್ಳೆ ಹೆಂಗ್ ಹ್ಯಾಂಡಲ್ ಮಾಡ್ತಾಳೆ, ನನ್ನ ನೋವು ಅದ್ಮೇಲೆ ಅವ್ರಿಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅವ್ರಿಗೆ ಅನ್ನೋದ್ರಲ್ಲಿ ನನಗೂ ಏನೋ ಒಂದು ಅನ್ಸಿ ಬಟ್ ಅರುಣ್ ಡೆಫಿನೆಟ್ಲಿ ವಾಸ್ ವೆರಿ ಸಪೋರ್ಟಿವ್. he made sure that I listen to good music. Music is the best healer ಅಂತಾರೆ. ಮೇ ಬಿ ಅವ್ರ ಮ್ಯೂಸಿಕ್ ಇಂದಾನೆ ನಮ್ಗೆ ಎಷ್ಟೋ ಮೆಂಟಲಿ ನಾನು ಎಷ್ಟೋ ಹೀಲಿಂಗ್ ಪ್ರಾಸೆಸ್ ಅಲ್ಲಿ ಆಗಿರೋದು ಇಷ್ಟು. ಅಂಡ್ ರೀಸೆಂಟ್ಲಿ ಸದ್ಗುರು ಇದಕ್ಕೆ ಹೋಗಿದ್ದೆ, ನೀವು ನೋಡಿರ್ತೀರ, ಶಿವರಾತ್ರಿ ಪೋಸ್ಟ್ ಹಾಕಿದ್ದೆ. ಸೊ ವಿ ಟಾಕ್ ಅಲಾಂಗ್ ವಿತ್ ಈಚ್ ಅದರ್. ಅವ್ರ ನನ್ನ ಜೊತೆಗೆ ಅಕಂಪ್ನಿ ಮಾಡಿದ್ರು. ಅವ್ರಿಗೂ ಆ ಮೆಡಿಟೇಷನ್ ಇದು ಆ ಕಂಪ್ಲೀಟ್ ಆರಾ he also felt it was good because I should not be commenting about anybody's belief because ಅವ್ರದೇ ಒಂದು ಸರ್ಟನ್ ಬಿಲೀವ್ಸ್ ಇರುತ್ತೆ, ನಂದೊಂದು ಸರ್ಟನ್ ಬಿಲೀವ್ಸ್ ಇರುತ್ತೆ. ಸೊ ನಾನು ಸ್ವಲ್ಪ ದೇವ್ರನ್ನ ಜಾಸ್ತಿ ಓವರ್ಲಿ ನಾನು ತುಂಬಾ ನಂಬೋಳು, ತುಂಬಾ ಸ್ಪಿರಿಚುವಲ್. ಸೊ ಅರುಣ್ ಇಸ್ ವೆರಿ ಬ್ಯಾಲೆನ್ಸ್ಡ್. ಸೊ ಆ ಒಂದು ಶಕ್ತಿ ಇದೆ, ಆ ಶಕ್ತಿ ನಮ್ಮನ್ನು ಕಾಪಾಡುತ್ತೆ. ಈ ತರದ ಒಂದು ಐಡಿಯಾಲಜಿ ಇಟ್ಕೊಂಡಿರೋದು. ಸೊ ಆದ್ರೂ ನನ್ನ ಜೊತೆಗೆ ಬಂದು ನಾನು ಏನೇ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಗಳು, ದೇವಸ್ಥಾನ ಅದು ಇದು ಅಂತಾದ್ರೂ ಕೂಡ ನನ್ನ ಜೊತೆಗೆ ಬಂದು ಜೊತೆಗಿದ್ದು ನನ್ನ ಬಿಲೀವ್ಸ್ಗೂ ಕೂಡ ಸಪೋರ್ಟ್ ಮಾಡಿ